ಸ್ನೇಹಿತರೆ, ನಾವಿವತ್ತು ಮೈಸೂರು ಪಾಕ್ ಹೇಗೆ ಮಾಡೋದಂತೂ ತಿಳ್ಕೊಳ್ಳೋಣ. ಯಾರಿಗೆ ಮೈಸೂರು ಪಾಕ್ ಇಷ್ಟ ಆಗಲ್ಲ? ಮೈಸೂರು ಪಾಕ್ ಅಂತೂ ಒಳ್ಳೆ ತುಪ್ಪದಿಂದ ಮಾಡಿದ್ರಂತೂ ತುಂಬ ಚೆನ್ನಾಗಿರುತ್ತೆ. ಬನ್ನಿ ನೋಡೋಣ. ಮೈಸೂರು ಪಾಕ್ ಮಾಡುವಾಗ ನೀವು ಕಡಲೆ ಹಿಟ್ಟು ತೊಗೊಳೋಕ್ಕಿಂತ ಜಾಸ್ತಿನೇ ನೀವು ಸಕ್ಕರೆ ತೊಗೊಳ್ಬೇಕಾಗತ್ತೆ. ಹಿಟ್ಟು ಕಲಿಸುವಾಗ ನೀವು ನೋಡಿ ಒಳ್ಳೆ ತುಪ್ಪನ ಹಾಕಬೇಕು. ಈಗ ಸಕ್ಕರೆಯನ್ನು ಕುದಿಸ್ತಾ ಇದ್ದಾರೆ. ಸಕ್ಕರೆ ಪಾಕ ಆದಮೇಲೆ ನೀವು ಕಡಲೆ ಹಿಟ್ಟು ಇದರ ಮಿಶ್ರಣವನ್ನು ಹಾಕಬೇಕಾಗುತ್ತೆ. ಕಡಲೆ ಹಿಟ್ಟಿಗೆ ನೀವು ಸ್ವಲ್ಪ ತುಪ್ಪ ಹಾಕ್ತಾ ಇದ್ದರೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ. ಈ ರೀತಿಯಾಗಿ ಹಾಕಿ ಒಳ್ಳೆ ಕರಡ್ತಾ ಇರಬೇಕು. ಒಳ್ಳೆ ಕರಡಿದ ಮತ್ತು ಸಕ್ಕರೆ ಪಾಕ ನೋಡಿ ಆಗಿದೆ ಅಂತ. ನೋಡಿ, ಇದು ನಮ್ಮ ಮನೆ ತುಪ್ಪ. ಎಷ್ಟು ಚೆನ್ನಾಗಿದೆ ನೋಡಿ. ನೋಡಿದ್ರೆ ತಿನ್ನಬೇಕಂತ ಅನ್ಸುತ್ತೆ. ಅಷ್ಟೊಳ್ಳೆ ತುಪ್ಪ. ನಿಮಗೆ ಪೇಟೆಯಲ್ಲಿ ಸಿಗೋದು ಮೈಸೂರು ಪಾಕ್ ರುಚಿನೇ ಬೇಡ, ಮನೆಯಲ್ಲಿ ಮಾಡೋ ಮೈಸೂರು ಪಾಕ್ ರುಚಿನೇ ಬೇಡ. ತುಪ್ಪದಲ್ಲಿ ನಿಮಗೆ ವ್ಯತ್ಯಾಸ ಗೊತ್ತಾಗುತ್ತೆ. ಅಲ್ಲಿ ಮಾಡಿರೋದು, ಪೇಟೆಯಲ್ಲಿ ಮಾಡಿರೋದು ಡಾಲ್ಡಾದಂತ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ನೋಡಿ, ಯಾಕೆ ಮಿಶ್ರಣವನ್ನು ಸಕ್ಕರೆ ಪಾಕಕ್ಕೆ ಹಾಕಿ ಹೀಗೆ ತೊಳಸ್ತಾ ಇರಬೇಕು. ತುಂಬ ಹೊತ್ತೊಂದು 20-25 ನಿಮಿಷ ನೋಡಿ. ಹಾಗೆ ಮಾಡುವಾಗ ನೀವು ತುಪ್ಪ ಹಾಕ್ತಾಯಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ ನಮ್ಮ ಅತ್ತೆ. ಸ್ವಲ್ಪ ತುಪ್ಪ ಬಿಸಿ ಮಾಡಿ ಹಾಕ್ತಾಯಿದ್ರೆ ತುಂಬ ಒಳ್ಳೆಯದು. ತುಪ್ಪ ಗಟ್ಟಿ ಇದ್ದರೆ ಚೆನ್ನಾಗಾಗಲ್ಲ. ತುಪ್ಪ ಸ್ವಲ್ಪ ಬಿಸಿ ಮಾಡಿ ಹಾಕ್ತಾಯಿದ್ರೆ ಒಳ್ಳೆಯದು. ನೋಡಿ, ಹೀಗೆ ಕಲಿಸ್ತಾ ಇರಬೇಕು. ಈ ರೀತಿಯಾಗಿ ಹೂವು ಬಂದಾದಮೇಲೆ ನೀವು ಅದನ್ನು ಪ್ಲೇಟಿಗೆ ಹಾಕಬೇಕಾಗತ್ತೆ. ನೋಡಿ, ಈ ರೀತಿಯಾಗಿ ಬರಬೇಕು ಮೈಸೂರು ಪಾಕ್ ನಿಮಗೆ ತೆಗೆಯುವಾಗ. ನೋಡಿ, ಈಗ ಆ ರೀತಿ ಬಂದಾಗ ನೀವು ಒಂದು ಪ್ಲೇಟಿಗೆ ಹಾಕಿ ಕಟ್ ಮಾಡಲಿಕ್ಕೆ ಈಗಲೇ ನೀವು ಹಾಕಬೇಕಾಗತ್ತೆ. ಸ್ವಲ್ಪ ಬಿಸಿ ಇರುವಾಗಲೇ ಈ ರೀತಿಯಾಗಿ ಮಾಡಿಕೊಂಡು ಮತ್ತೆ ತಣದ ಮತ್ತೆ ಆ ಪೀಸನ್ನು ತೆಗೆದುಕೊಂಡು ಆರಿದ ಮೇಲೆ ನೀವು ಬಾಕ್ಸಿಗೆ ಹಾಕಬೇಕಾಗತ್ತೆ. ಇಲ್ಲಾಂದರೆ ಬೆವರು ಪಸೆ, ನೀರಿನ ಪಸೆ ಬರುತ್ತೆ, ಬಿಸಿ ನೀರಿನ ಪಸೆ. ಅದಕ್ಕೆ ಆರಿದ ಮೇಲೆ ನೀವು ಬಾಕ್ಸಿಗೆ ಹಾಕಬೇಕಾಗತ್ತೆ. ನಾನಂತೂ ತಿಂದಿದ್ದೇನೆ, ತುಂಬ ಚೆನ್ನಾಗಾಗಿದೆ. ನಮ್ಮ ಅತ್ತೆಯವ್ರು ಮಾಡಿದ್ದು.